ಸ್ನೇಹಿತರೆ, ಬೇವು ಬೆಲ್ಲ ತಿಂದು ಹೊಸ ವರ್ಷದ ಮೊದಲ ದಿನವನ್ನು ಸಂಭ್ರಮಿಸಿ ಮನೆಯವರೆಲ್ಲ ಸಂತಸದಿಂದ ಆಚರಿಸುವ ಹಬ್ಬವೇ ಯುಗಾದಿ ಹಬ್ಬ. ಈ ಬಾರಿ ಯುಗಾದಿ ಹಬ್ಬವು ಮಾರ್ಚ್ 30ನೇ ತಾರೀಕು ಬಂದಿದೆ. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ಈ 5 ವಸ್ತುಗಳನ್ನು ತಂದರೆ ಸಾಕ್ಷಾತ್ ಲಕ್ಷ್ಮೀದೇವಿಗೆ ಈ ವಸ್ತುಗಳ ಮೂಲಕ ಮನೆಗೆ ಬಂದಂತೆ. ವರ್ಷ ಪೂರ್ತಿ ಇದರಿಂದ ಯಶಸ್ಸು, ಹಣದ ಬಲ ಹೆಚ್ಚುತ್ತದೆ. ಯುಗಾದಿ ಸಮಯದಲ್ಲಿ ಈ 5 ವಸ್ತುಗಳನ್ನು ತಂದು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಟ್ಟರೆ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿಗಳು ದೂರವಾಗಿ ಸದಾ ಮನೆಗೆ ದೇವರ ಅನುಗ್ರಹ ಇರುತ್ತದೆ. ಯುಗಾದಿ ಸಮಯದಲ್ಲಿ ದೇವರ ಕೋಣೆಯಲ್ಲಿ ಮರೆಯದೇ ಅರಿಶಿಣದ ಅಕ್ಷತೆಯನ್ನು ಇಡಬೇಕು. ದೇವರ ಕೋಣೆಯಲ್ಲಿ ಅಕ್ಷತೆ ಇಟ್ಟರೆ ಕುಟುಂಬದ ಸದಸ್ಯರಿಗೆಲ್ಲ ಪ್ರತಿ ಕೆಲಸದಲ್ಲೂ ಗುರುಬಲ, ಲಕ್ಷ್ಮೀ ಕೃಪೆ ಜೊತೆಗೆ ವಿಶೇಷ ಯಶಸ್ಸು ಉಂಟಾಗುತ್ತದೆ. ಅಕ್ಷತೆಯನ್ನು ಹೇಗೆ ತಯಾರಿಸಿಕೊಳ್ಳಬೇಕೆಂದರೆ, ಚೆನ್ನಾಗಿ ಇರುವ ಪಾಲಿಶ್ ಮಾಡದ ಅಕ್ಕಿ ಕಾಳುಗಳಿಗೆ ಸ್ವಲ್ಪ ತುಪ್ಪವನ್ನು ಅಥವಾ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ನಂತರ ಅರಿಶಿಣವನ್ನು ಬೆರೆಸಿ ಅಕ್ಷತೆ ತಯಾರು ಮಾಡಿಕೊಳ್ಳಬೇಕು. ನುಚ್ಚು ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಅಕ್ಷತೆ ಮಾಡಲು ಬಳಸಬಾರದು. ನೀವು ತಯಾರು ಮಾಡಿದ ಅಕ್ಷತೆಯನ್ನು ಒಂದು ಕೆಂಪು ವಸ್ತ್ರಕ್ಕೆ ಹಾಕಿ ಮೂಟೆಯ ರೀತಿ ಕಟ್ಟಬೇಕು. ನಂತರ ಈ ಮೂಟೆಯನ್ನು ಮನೆಯ ಎಲ್ಲ ಸದಸ್ಯರು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು. ಈ ಕೆಲಸವನ್ನು ಯುಗಾದಿ ಹಬ್ಬದ ದಿನ ಮಾಡಬೇಕು. ನಿತ್ಯವೂ ಈ ಮೂಟೆಗೆ ಧೂಪಾರತಿಗಳನ್ನು ತೋರಿಸಿ ಯುಗಾದಿ ಹಬ್ಬ ಬಂದ ದಿನ ಈ ಅಕ್ಷತೆಯ ಮೂಟೆ ಬಿಚ್ಚಿ ಅದರಲ್ಲಿದ್ದ ಅಕ್ಷತೆಯನ್ನು ಸ್ವಲ್ಪ ಮನೆಯ ಎಲ್ಲ ಸದಸ್ಯರು ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಉಳಿದ ಅಕ್ಷತೆಯನ್ನು ಒಂದು ಡಬ್ಬೆಯಲ್ಲಿ ಹಾಕಿ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಇಟ್ಟು ಮುಖ್ಯವಾದ ದಿನಗಳಂದು ಮನೆಯಿಂದ ಹೊರ ಹೋಗುವಾಗ ತಲೆಯ ಮೇಲೆ ಸ್ವಲ್ಪ ಅಕ್ಷತೆ ಹಾಕಿಕೊಂಡು ಹೋಗಬೇಕು. ಹೀಗೆ ಮಾಡುತ್ತಾ ಬಂದರೆ ಅಕ್ಷತೆಯ ಶಕ್ತಿಯಿಂದ ಸರ್ವ ದೇವತೆಗಳ ಕೃಪೆ ಪ್ರಾಪ್ತಿಯಾಗುತ್ತದೆ ಅಂತಾನೆ ಹೇಳಬಹುದು. ಯುಗಾದಿ ಹಬ್ಬಕ್ಕೂ ಮುನ್ನ ಮನೆಗೆ ಯಾವೆಲ್ಲ ವಸ್ತು ತಂದು ಇಡಬೇಕೆಂದು. ಎರಡನೆಯ ವಸ್ತು ಎಂದರೆ ಅದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ನವಿಲುಗರಿ. ದೇಗುಲಗಳಲ್ಲಿ ನವಿಲುಗರಿ ಬಳಸಿ ದೇವರಿಗೆ ಗಾಳಿ ಬೀಸುತ್ತಾರೆ. ಈ ವಿಶೇಷ ವಸ್ತುವನ್ನು ಮನೆಯಲ್ಲಿ ಇಡುವುದರಿಂದ ಮನೆಯಲ್ಲಿನ ಎಲ್ಲ ನೆಗೆಟಿವ್ ಶಕ್ತಿ ಹೊರ ಹೋಗುತ್ತದೆ. ಮನೆಯಲ್ಲಿರುವ ದೇವರ ವಿಗ್ರಹ, ಫೋಟೋಗಳಿಗೆ ನಿತ್ಯವೂ ಸಮಯ ತೆಗೆದುಕೊಂಡು ಪೂಜೆಯ ಬಳಿಕ ನಿಧಾನವಾಗಿ ಗಾಳಿ ಬೀಸಬೇಕು. ಇದರಿಂದ ವಿಶೇಷ ಪುಣ್ಯ ಫಲಗಳು ಲಭಿಸುತ್ತವೆ. ನಿಮಗಿರುವ ಆರ್ಥಿಕ ಸಮಸ್ಯೆಗಳು ಬೇಗನೆ ದೂರವಾಗುತ್ತವೆ. ಸ್ವತಃ ನಾವೇ ದೇವರ ಸೇವೆ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಯುಗಾದಿ ಹಬ್ಬಕ್ಕೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ತಾಮ್ರದ ಚೊಂಬನ್ನು ತಂದಿಡಿ. ಈಗಾಗಲೇ ತಾಮ್ರದ ಚೊಂಬಿದ್ದರೆ ಅದಕ್ಕೆ ನಿತ್ಯವೂ ನೀರನ್ನು ತುಂಬಿಸಿ ದೇವರ ಕೋಣೆಯಲ್ಲಿಡಿ. ಆ ಚೊಂಬಿಗೆ ಅರಿಶಿಣ ಕುಂಕುಮ ಹಚ್ಚಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನೀರನ್ನು ತುಂಬಿಸಿ ದೇವರ ಮುಂದೆ ಇಡಬೇಕು. ಹೀಗೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಈ ಮನೆ ಮಂದಿಗೆಲ್ಲ ಪ್ರಾಪ್ತಿಯಾಗುತ್ತದೆ. ಶುದ್ಧ ಜಲ ಅಭಿವೃದ್ಧಿ ಹಾಗೂ ಶಾಂತಿಯ ಸಂಕೇತವಾಗಿದೆ. ಇದರಿಂದ ಮನೆಯಲ್ಲಿ ಶಾಂತಿ ವಾತಾವರಣ ಹಾಗೂ ದೈವಶಕ್ತಿ ಏರ್ಪಡುತ್ತದೆ. ನೀರನ್ನು ಬದಲಿಸುವಾಗ ಆ ನೀರನ್ನು ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಉಳಿದ ನೀರನ್ನು ಸ್ವಲ್ಪ ಎಲ್ಲರೂ ತಲೆಯ ಮೇಲೆ ಹಾಕಿಕೊಳ್ಳಬೇಕು. ಇದರಿಂದ ಯುಗಾದಿ ಹಬ್ಬದ ಒಳಗೆ ಅಥವಾ ನಂತರ ಸಾಕಷ್ಟು ಶುಭ ಸುದ್ದಿಗಳನ್ನು ನೀವು ಕೇಳಬಹುದು. ದೇವರ ಕೋಣೆಯಲ್ಲಿ ಮುಖ್ಯವಾಗಿ ಇಡಲೇಬೇಕಾದಂತಹ ಮೂರನೆಯ ವಸ್ತು ಎಂದರೆ ಅದು ವೀಳ್ಯದೆಲೆ. ದುಡ್ಡನ್ನು ಆಕರ್ಷಿಸುವ ಶಕ್ತಿ ವೀಳ್ಯದೆಲೆಗೆ ಇರುತ್ತದೆ. ನಾನಾ ತಾಂತ್ರಿಕ ಪರಿಹಾರಗಳಲ್ಲೂ ವೀಳ್ಯದೆಲೆಯನ್ನು ಬಳಸಲಾಗುತ್ತದೆ. ಇದು ಹನುಮಂತನಿಗೂ ಎಷ್ಟೋ ಪ್ರಿಯವಾದ ವಸ್ತು. ಲಕ್ಷ್ಮೀ ದೇವರಿಗೂ ವೀಳ್ಯದೆಲೆ ಎಂದರೆ ಬಲು ಪ್ರೀತಿ. ಆದ್ದರಿಂದ ವೀಳ್ಯದೆಲೆ ಹಾರ ಮಾಡಿ ಮನೆಗೆ ಸಮೀಪವಿರುವ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಯುಗಾದಿಗೂ ಮುನ್ನ ಒಮ್ಮೆ ಕೊಟ್ಟು ಬನ್ನಿ. ಅಥವಾ ವೀಳ್ಯದೆಲೆ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ದೇವರ ಕೋಣೆಯಲ್ಲಿಡಿ. ಯುಗಾದಿ ಬರುವವರೆಗೂ ಆ ವೀಳ್ಯದೆಲೆ ಮೇಲೆ ಶ್ರೀರಾಮ ಎಂದು ಸಾಧ್ಯವಾದಷ್ಟು ಬಾರಿ ಹೇಳುತ್ತಾ ಅರಿಶಿಣ ಕುಂಕುಮ ಹಾಕಬೇಕು. ಯುಗಾದಿ ಹಬ್ಬದ ದಿನದಿಂದ ಈ ವೀಳ್ಯದೆಲೆ ಮೇಲಿರುವ ಅರಿಶಿಣ ಕುಂಕುಮವನ್ನು ಮನೆ ಸದಸ್ಯರು ಹಣೆಗೆ ಇಡುತ್ತಾ ಬರಬೇಕು. ಯುಗಾದಿಗೂ ಮುನ್ನ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಆಮೆಯ ಚಿಕ್ಕ ಗೊಂಬೆ ಅಥವಾ ವಿಗ್ರಹವನ್ನು ತಂದಿಟ್ಟು ಆಮೆಯನ್ನು ಸಾಕ್ಷಾತ್ ವಿಷ್ಣು ಸ್ವರೂಪ ಎಂದು ನಂಬಲಾಗುತ್ತದೆ. ಲಕ್ಷ್ಮೀ ದೇವಿ ಜೊತೆಗೆ ವಿಷ್ಣು ದೇವರ ಪರಿಪೂರ್ಣ ಅನುಗ್ರಹಕ್ಕೆ ತಪ್ಪದೆ ಯುಗಾದಿಗೂ ಮುನ್ನ ಮನೆಗೆ ತಂದು ಸ್ವಲ್ಪ ಸಮಯ ಹಾಲಿನಲ್ಲಿ ನೆನೆಸಿಡಬೇಕು. ಶುದ್ಧ ಜಲದಿಂದ ತೊಳೆದು ಬಟ್ಟೆಯಲ್ಲಿ ಒರೆಸಿ ಗಂಧ ಕುಂಕುಮದ ಬೊಟ್ಟನ್ನು ಇಟ್ಟು ಉತ್ತರ ದಿಕ್ಕಿನಲ್ಲಿ ಆಮೆಯ ವಿಗ್ರಹವನ್ನು ಇಡಬೇಕು. ನಿತ್ಯವೂ ಪೂಜಿಸುತ್ತಾ ಧೂಪ ತೋರಿಸಿ. ಇದರಿಂದ ನಿಮಗೆ ಮನೆಗೆ ಧನಾಕರ್ಷಣೆ ಶಕ್ತಿ ಉಂಟಾಗಿ ಸರ್ವಕಾಲದಲ್ಲೂ ಶುಭ ಫಲಗಳು ನೋಡುವಿರಿ. ಈ ವಸ್ತುಗಳ ಜೊತೆಗೆ ಯುಗಾದಿ ದಿನದಂದು ಮನೆಗೆ ಸಾಧ್ಯವಾದರೆ ಶಕ್ತಿಗೆ ಅನುಸಾರ ಬಂಗಾರ, ಬೆಳ್ಳಿ, ನೂತನ ವಸ್ತುಗಳನ್ನು ಕೂಡ ಖರೀದಿ ಮಾಡಬಹುದು. ಈ 5 ವಸ್ತುಗಳಲ್ಲಿ ಯಾವುದಾದರೂ 2 ರಿಂದ 3 ವಸ್ತುಗಳನ್ನಾದರೂ ಮನೆಗೆ ತಂದು ನಾವು ಹೇಳಿದ ನಿಯಮ ಪಾಲಿಸಿ. ಇದರಿಂದ ವರ್ಷ ಪೂರ್ತಿ ಸರ್ವ ಯಶಸ್ಸು, ಹಣದ ಲಾಭಗಳನ್ನು ನೀವು ನೋಡುವಿರಿ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ.